ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಶೂಟ್ ಮಾಡ್ತಾ ಇರೋದು ಪೆನುಗೊಂಡ ಅಂತ ಹೇಳೋದು. ಪೆನುಗೊಂಡಲ್ಲಿ ಕೃಷ್ಣದೇವರಾಯ ಆಳ್ವಿಕೆ ಮಾಡಿದ್ದಾನೆ. ಆ ಆಳ್ವಿಕೆ ಮಾಡಿರೋಂತಹ ಒಂದು ಲೊಕೇಶನ್ನ ಇವತ್ತು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ, ಬೆಟ್ಟದ ಮೇಲೆ ಸಹ ಏನೇನು ದೇವಸ್ಥಾನ ಇದೆ ನಿಮಗೆಲ್ಲ ತಿಳಿಸ್ಕೊಡ್ತೇನೆ. ಬೆಟ್ಟಕ್ಕೆ ಬನ್ನಿ. ದಿನ 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 ಹೊಸದಾಗಿದೆ, ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿದ ತುಂಗೆಯಲಿ ಶ್ರೀಮಂತ, ಕಣ 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 ಕರೆ ನೀಡಿದೆ. ಫೈನಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಕೋಟೆ ಕೆಳಗಡೆ ಕೆಲವೊಂದು ಶಾಸನಗಳು ಸಹ ಬರ್ತಿದ್ದಾರೆ. ಈಗ ನೀವು ನೋಡ್ಬೋದು, ಅದೇ ರೀತಿ ಕಲ್ಲುಗಳ ಮೇಲೆ ಕೆಲವೊಂದು ಚಿತ್ರಗಳು ಸಹ ಕೆತ್ತನೆ ಮಾಡಿದ್ದಾರೆ. ಎಂಟ್ರಿ ಎಲ್ಲ ನೋಡಿ, ಈಗ ರೈಟ್ ಸೈಡಲ್ಲಿ ಮತ್ತು ಲೆಫ್ಟ್ ಸೈಡಲ್ಲಿ ಈ ಥರ ಲಿಪಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ನೋಡಿಕೊಂಡ್ರೆ ನೆಕ್ಸ್ಟ್ ಬರೋದೇ ಗಗನ್ ಮಹಲ್ ಅಂತ ಹೇಳ್ಬೋದು. ಇದನ್ನು ಶ್ರೀಕೃಷ್ಣ ದೇವರಾಯ 1576ನೇ ಇಸ್ವಿಯಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾನೆ. ಈಗ ನೋಡ್ತಾ ಇರ್ಬೋದು ನೀವು ಅದನ್ನು. ಈ ಪೆನುಗೊಂಡ ಬಂದು ವಿಜಯನಗರದ 2ನೇ ಸಾಮ್ರಾಜ್ಯ ಸಹ ಆಗಿತ್ತು. ಹಾಗೆ ಇಲ್ಲಿ ಕಾಣಿಸುವ ಅದ್ಭುತ ದೃಶ್ಯಗಳ ಸಹ ನೀವು ಈಗ ನೋಡ್ಬೋದು. ಇಲ್ಲಿ ನೀವು ಪೆನುಗೊಂಡ ಲೇಕ್ ಸಹ ನೋಡ್ಬೋದು. ಹಾಗೆ ಇಲ್ಲಿ ಮುಂದೆ ನೋಡಿಕೊಂಡ್ರೆ ಒಂದು ಬ್ರಿಡ್ಜ್ ಟೈಪ್ ಸಹ ಕಟ್ಟಿದ್ದಾರೆ. ಒಳಗಡೆಗೆ ಎಂಟ್ರಿ ಇಲ್ಲ, ಗೇಟ್ ಸಹ ಹಾಕಿದ್ದಾರೆ. ಅಲ್ಲಿ ಈ ಪಾರ್ಕ್ ಹತ್ರ ಕಾಣಿಸೋದೆ ಶಿವನ ವಿಗ್ರಹ ಅಂತ ಹೇಳ್ಬೋದು. ಸುತ್ತಲೂ ಬೆಟ್ಟ, ಮುಂದೆ ಲೇಕ್ ಇದೆ, ಮಧ್ಯದಲ್ಲಿ ಶಿವ ಸಹ ಸ್ಟ್ಯಾಚ್ಯೂ ಇದೆ. ನೋಡ್ಬೋದು ಈಗ ನಾನು ತೋರಿಸಿರೋಂಥ ಲೊಕೇಶನ್ಸು ಫುಲ್ಲು ಒಂದೇ ಲೈನಲ್ಲಿ ಬರುತ್ತೆ. ಫಸ್ಟು ಕೋಟೆ ಬರುತ್ತೆ, ಕೋಟೆ ನಂತರ ಬರೋದೇ ಮಹಲ್ಲು, ಆ ಮಹಲ್ ನಂತರ ಬರೋದೇ ಈ ಶಿವನ ಸ್ಟ್ಯಾಚ್ಯೂ, ಮತ್ತು ಇದರ ಆಪೋಸಿಟಲ್ಲಿ ಕೆರೆ ಸಹ ಬರುತ್ತೆ. ಅದೇ ರೀತಿ ಮುಂದೆ ಹೋದರೆ ಬರೋವಂಥದ್ದೇ ಪಾರ್ಕ್. ನಾವು ಮಾರ್ನಿಂಗ್ ಬೇಗ ಹೋಗಿದ್ದರಿಂದ ಪಾರ್ಕ್ ಸಹ ಇನ್ನೂ ತೆಗ್ದಿರಲಿಲ್ಲ. ಪಾರ್ಕ್ ಬಂದು 10 AM ತೆಗಿತಾರೆ ಅಂತ ಹೇಳಿದ್ರು. ಈ ಗಗನ್ ಮಹಲ್ ಆಪೋಸಿಟ್ ಇರೋದೇ ತಿಮ್ಮರಸು ಬಂದಿಖಾನೆ ಅಂತ ಹೇಳ್ತಾರೆ. ಈ ತಿಮ್ಮರಸು ಯಾರಪ್ಪ ಅಂದರೆ, ಮುಂದೆ ನಾನು ಹೋಗ್ತಾ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ತಿಮ್ಮರಸು ಕೃಷ್ಣದೇವರಾಯನ ಸಂಸ್ಥಾನದಲ್ಲಿ ಮಂತ್ರಿ ಆಗಿರ್ತಾನೆ. ಇವ್ರಿಗೆ ಬಂದುಬಿಟ್ಟು ಯಾಕಪ್ಪ ಬಂದಿಖಾನೆ ಮಾಡ್ತಾರೆ ಅಂದರೆ, ಇದಕ್ಕೊಂದು ಸಹ ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಏನಪ್ಪ ಅಂದರೆ, ಶ್ರೀಕೃಷ್ಣ ದೇವರಾಯ ತನ್ನ ಮಗನಿಗೆ 8ನೇ ವಯಸ್ಸಲ್ಲಿದ್ದಾಗ ಇರಬೇಕಾದ್ರೇ ಪಟ್ಟಾಭಿಷೇಕ ಮಾಡ್ತಾನೆ. ಈ ವಿಷಯ ಕೆಲವೊಂದು ಅವ್ರ ಸಂಬಂಧಿಕರಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ಏನಪ್ಪ ಮಾಡ್ತಾರೆ ಅಂದರೆ, ಅವ್ರ ಮಗನಿಗೆ ವಿಷ ಇಕ್ಕಿ ಸಾಯಿಸ್ಬಿಡ್ತಾರೆ. ಆ ನಿಂದನೆಯನ್ನು ಈ ತಿಮ್ಮರಸು ಮೇಲೆ ಹಾಕ್ತಾರೆ. ಯಾಕಪ್ಪ ಈ ತಿಮ್ಮರಸು ಮೇಲೆ ಹಾಕ್ತಾರೆ ಅಂದರೆ, ಕೃಷ್ಣದೇವರಾಯ ಮಗನ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನು ಈ ತಿಮ್ಮರಸಿಗೆ ಒಪ್ಪಿಸಿರ್ತಾರೆ. ಅದರಿಂದ ಕೋಪಗೊಂಡ ರಾಜ ಈ ತಿಮ್ಮರಸಗೆ ಕಣ್ಣುಗಳು ಸಹ ಕೆತ್ತಿಸ್ಬಿಟ್ಟು ಈ ಬಂದಿಖಾನೆಯಲ್ಲಿ ಹಾಕ್ತಾನೆ. ತುಂಬ ದಿನ ಆದಮೇಲೆ ಗೊತ್ತಾಗುತ್ತೆ ಇದು ತಿಮ್ಮರಸ ಮಾಡಿರೋದಲ್ಲ ಅಂತೇಳಿ. ಆಮೇಲೆ ರಾಜ ಇದಕ್ಕೆ ಕ್ಷಮಾಪಣೆ ಸಹ ಕೇಳ್ತಾನೆ. ಹಾಗೆ ಇಲ್ಲಿ ಮುಂದೆ ಬಂದರೆ ನೀವು ಟ್ಯಾಂಕ್ ಸಹ ನೋಡ್ಬೋದು. ಇಲ್ಲಿ ನೀರಿನ ಟ್ಯಾಂಕ್. ಆಗಿನ ಕಾಲದಲ್ಲಿ 16ನೇ ಶತಮಾನದಲ್ಲಿ ಈ ಟ್ಯಾಂಕ್ನ ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತಾಯಿದ್ರಂತೆ, ಸ್ಟೋರೇಜ್ ಮಾಡಿಕೊಂಡು. ಇವಾಗಾದರೆ ನಮಗೆ ಸಿಂಟೆಕ್ಸ್ ಅಂತ ಆಪ್ಷನ್ ಇದೆ. ಆದರೆ ಆಗಿನ ಕಾಲದಲ್ಲಿ ಯಾವ ಥರ ಯೂಸ್ ಮಾಡ್ತಾಯಿದ್ರು ಅಂತ ನೋಡಿ. ಹಾಗೆ ಮುಂದೆ ಬರ್ತಾ ನೋಡಿಕೊಂಡ್ರೆ ಇಲ್ಲೊಂದು ಗೋಪುರ ಸಹ ಕಟ್ಟಿದ್ದಾರೆ. ಇಲ್ಲಿ ಗೋಪುರ ಮಾತ್ರ ಇದೆ, ಆದರೆ ಸುತ್ತು ಯಾವುದೇ ಟೆಂಪಲ್ ಇಲ್ಲ. ಯಾಕಪ್ಪ ಅಂದರೆ, ಆಗಿನ ಕಾಲದಲ್ಲಿ ಇಲ್ಲಿ ಪಂಡಿತರು ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರಂತೆ. ಸೊ ಅದಕ್ಕಾಗಿ ಗೋಪುರ ಮಾತ್ರ ಕಟ್ಬಿಟ್ಟು ಇದನ್ನು ಅದೇ ರೀತಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮುಂದೆ ಏನು ಕನ್ಸ್ಟ್ರಕ್ಷನ್ ಮಾಡಿಲ್ಲ ಇದನ್ನು. ಈ ಗೋಪುರದಿಂದ ಆಚೆ ಬಂದರೆ ನೀವು ರೈಟ್ ಸೈಡಲ್ಲಿ ನೋಡ್ಬೋದು, ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಮೊದಲನೇ ಅಂತ ಶುರು ಮಾಡಿದ್ದಾರೆ. ಆದರೆ ಇಲ್ಲಿ ವಾಸ್ತು ಸರಿ ಇಲ್ಲ ಅಂತ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ.
ಈಗ ನೀವೇನು ನೋಡ್ತಿದ್ದೀರಾ ಇದು ಗೋಪುರದಿಂದ ಫ್ರಂಟ್ ವ್ಯೂ ಇದು. ಈ ಗೋಪುರ ಪಕ್ಕದಲ್ಲೇ ಬಸವಣ್ಣ ಬಾವಿ ಸಹ ಅಂತಿದೆ, ಅದನ್ನು ಕೂಡ ನಾವು ನೋಡೋಣ ಬನ್ನಿ. ಈಗ ಏನು ನೋಡ್ತಾ ಇದ್ದೀರಾ ಇದೇ ಬಸವಣ್ಣನ ಬಾವಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಬಾವಿನ ಯಾವ ತರ ನಿರ್ವಹಣೆ ಮಾಡಿದ್ದಾರೆ ಅಂದ್ರೆ ಬಸವಣ್ಣನ ಕಾಲ್ ಕೆಳಗಡೆ ಹೋಗೋ ರೀತಿ ಮಾಡಿದ್ದಾರೆ. ಬನ್ನಿ ಇದರೊಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ. ಈ ಬಾವಿನ ಒಂದು ವಿಶಿಷ್ಟ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಬಾವಿನ ಏನಕ್ಕಪ್ಪ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ನಾಟ್ಯ ಮಂಟಪ ಅಂತ ಸಹ ಇದೆ. ಇಲ್ಲಿ ನಾಟ್ಯ ಮಾಡಕ್ಕೆ ಬಂದಿರುವಂತಹದ್ದು ಈ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ನಾಟ್ಯ ಮಾಡ್ತಿದ್ರಂತೆ. ಟಾಪ್ ವ್ಯೂ ಇಂದ ಯಾವ ತರ ಕಾಣಿಸಿದೆ ಅಂತ ನೀವು ನೋಡ್ಬೋದು. ಈಗ ಒಳಗಡೆ ನೋಡ್ಕೊಬಹುದು ಸ್ಟೆಪ್ ಬೈ ಸ್ಟೆಪ್ ಕೆಲವೊಂದು ಶಿಲೆಗಳನ್ನ ಸಹ ಕೆತ್ತನೆ ಮಾಡಿದ್ದಾರೆ. ನೀರಾದ್ರೆ ತುಂಬಾ ಕಮ್ಮಿ ಇದೆ. ಈ ಬಾವಿ ನೋಡ್ಕೊಂಡು ಹಾಗೆ ಮುಂದೆ ಹೋದ್ರೆ ನಮ್ಗೆ ಕಾಣಿಸುವಂಥದ್ದೇ ನಾಟ್ಯ ಮಂಟಪ ಅಂತ ಹೇಳ್ಬೋದು. ಬನ್ನಿ ಅದರೊಳಗೆ ಹೋಗಿ ನೋಡೋಣ. ನೀವಿಲ್ಲಿ ಕೆತ್ತನೆ ಮಾಡಿರೋ ಕಂಬಗಳನ್ನು ನೋಡ್ಬೋದು. ವಿಜಯನಗರದ ಸಾಮ್ರಾಜ್ಯದ ಅರಸರು ಇಷ್ಟೊಂದು ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತೇಳಿ. ಪ್ರತಿಯೊಂದು ಕಂಬದ ಮೇಲೆ ಸಹ ಯಾವ ತರ ಕೆತ್ತನೆಗಳಿದ್ದಾವೆ ಅಂತ. ಈಗ ಏನ್ ಕಾಣಿಸ್ತಾ ಇದೆ ಈ ಜಾಗದಲ್ಲಿ ರಾಜ ಕುತ್ಕೊಂಡು ನಾಟ್ಯ ಸಹ ನೋಡ್ತಾ ಇದ್ರು. ಇಲ್ಲಿ ನಾಟ್ಯ ಸಹ ಮಾಡ್ತಾ ಇದ್ದೆ ಅಂತೆ. ಕೃಷ್ಣದೇವರಾಯ ಕಲೆಗೆ ಎಷ್ಟು ಪ್ರೋತ್ಸಾಹ ನೀಡ್ತಾ ಇದ್ನಂದ್ರೆ ನೀವು ಅವ್ರು ಕೆತ್ತನೆ ಮಾಡಿರ್ತಕ್ಕಂತಹ ಒಂದು ಕಂಬಗಳನ್ನು ನೋಡ್ಬೋದು ಇಲ್ಲಿ. ಈ ಪೆನುಗೊಂಡ ಬೆಟ್ಟದ ಮೇಲೆ ಏನಿದೆ ಅಂದ್ರೆ ಬೈಕ್ ರೈಡರ್ಸ್ಗೆ ಒಂದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಈ ಕರಡು ರೋಡ್ಸ್ ಇರೋದ್ರಿಂದ ರೈಡರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬೈಕ್ ಡ್ರೈವ್ ಮಾಡೋದಕ್ಕೆ ತುಂಬ ಜನ ಬೈಕ್ ರೈಡರ್ಸ್ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ. ಈಗ ನಾವು ಬೆಟ್ಟ ಹತ್ಬಿಟ್ಟು ಬೆಟ್ಟದ ಮೇಲೆ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಬೆಟ್ಟದ ಮೇಲೆ ನೋಡಿಕೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಸಹ ಇದೆ. ಇದು ಫುಲ್ ಶಿಥಿಲಾವಸ್ಥೆಯಲ್ಲಿದೆ. ಟೆಂಪಲ್ ಸಹ ತುಂಬ ಹಾಳಾಗಿದೆ, ನೀವು ನೋಡ್ತಾ ಇರ್ಬೋದು. ಬನ್ನಿ ಒಳಗಡೆ ಹೋಗಿ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ನೀವು ಕಂಬದ ಮೇಲೆ ನೋಡ್ಬೋದು ಕೆಲವೊಂದು ಕೆತ್ತನೆ ಸಹ ಮಾಡಿದ್ದಾರೆ. ಈ ಪೆನುಗೊಂಡವನ್ನು ಒಂದೇ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಪಾರ್ಟ್ 2ನಲ್ಲಿ ಈ ನಿಧಿಗೋಸ್ಕರ ಈ ಟೆಂಪಲ್ನ ಏನಿದೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ನ ನಿಧಿಗೋಸ್ಕರ ಅಗದಿದ್ದಾರೆ. ಆ ವಿಜುವಲ್ಸ್ ಎಲ್ಲ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣ್ಬೋದು. ಬನ್ನಿ ಹಾಗೆ ಮುಂದೆ ಹೋಗ್ತಾ ಏನೇನು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಬೆಟ್ಟದ ಮೇಲೆ ನೋಡಿಕೊಂಡ್ರೆ ಈಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಬೆಟ್ಟನ. ಹಾಗೆ ಮುಂದೆ ಹೋಗ್ತಾ 200ರಿಂದ 300 ಮೀಟರ್ ಟ್ರೆಕ್ಕಿಂಗ್ ಮಾಡಿದ್ರೆ
ಒಂದು ಕಾಳಿಕಾ ಟೆಂಪಲ್ ಅಂತ ಸಹ ಬರುತ್ತೆ. ಅದನ್ನು ಸಹ ನೀವು ಈಗ ನೋಡ್ಬೋದು. ಈಗ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದೇ ಆ ಕಾಳಿಕಾ ಟೆಂಪಲ್ ಅಂತ ಹೇಳ್ಬೋದು. ಇಲ್ಲಿ ಸಹ ಒಂದು ಚಿಕ್ಕದಾಗಿ ಗುಹೆ ತರ ಇದೆ ಟೆಂಪಲ್. ಆ ಗುಹೆ ಒಳಗಡೆ ಒಂದು 2ರಿಂದ 3 ಹೋಗಕ್ ಮಾತ್ರ ಜಾಗ ಇದೆ. ನೋಡ್ಬೋದು ಯಾವ ತರ ಇದೆ ಅಂತ. ಈಗ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಕೇವಲ 20 to 30% ಮಾತ್ರ. ಪಾರ್ಟ್ 2ದಲ್ಲಿ ನಾನು ಎಲ್ಲ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತೀನಿ. ಪಾರ್ಟ್ 2 ವಿಡಿಯೋದಲ್ಲಿ ಬೆಟ್ಟದ ಮೇಲೆ ನಿಧಿಗೋಸ್ಕರ ಆಗ್ತಿರೋಂತಹ ಲೊಕೇಶನ್ ಸಹ ನಾನು ತೋರಿಸ್ತೀನಿ. ಅದೇ ರೀತಿ ಇದೇ ಒಂದು ಬೆಟ್ಟದಿಂದ ಕೆಳಗಡೆ ಗಗನ್ ಮಹಲ್ ನೀವು ನೋಡಿದ್ವಲ್ಲ, ಅದಕ್ಕೆ ಸುರಂಗ ಮಾರ್ಗ ಸಹ ಇದೆ ಅಂತೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಾವು ಬಂದಿಖಾನೆ ಏನು ನೋಡಿದ್ವಿ, ಈ ತಿಮ್ಮರಸು ಅವರ ಸಮಾಧಿ ಸಹ ನನಗೆ ಪಾರ್ಟ್ 2 ವಿಡಿಯೋದಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.